ಯಡಿಯೂರಪ್ಪನವ್ರ ಮಗ ಸೋಲೋದು ಗೆಲ್ಲೋದು ಪ್ರಶ್ನೆ ಅಲ್ಲ, ನಾನು ಗೆಲ್ಲೋದು ಸೋಲೋದು ಪ್ರಶ್ನೆ ಅಲ್ಲ. ನಾನು ಗೆದ್ದೇ ಗೆಲ್ತೀನಿ, ಆ ಮಾತು ಬೇರೆ. ಆದರೆ ಸಿದ್ಧಾಂತ ಚುನಾವಣೆ ಯಾಕೆ ನಿಲ್ತಾ ಇದ್ದೀನಿ ಅಂತಂದ್ರೆ ಹಿಂದುತ್ವ ಕರ್ನಾಟಕ ರಾಜ್ಯದಲ್ಲಿ ಉಳಿಬೇಕು, ಹಿಂದುತ್ವದ ಬಗ್ಗೆ ಪ್ರಯತ್ನ ಮಾಡಿ ಗಟ್ಟಿ ನಾಯಕರುಗಳಿಗೆ ಅನ್ಯಾಯ ಆಗ್ತಾ ಇದೆ. ಎರಡನೇದು, ಇಡೀ ರಾಜ್ಯದ ಕಾರ್ಯಕರ್ತರು ನಾವು ಏನು ಮಾಡಬೇಕು ಬಿಡಬೇಕು ಗೊತ್ತಿಲ್ಲ, ಎಲ್ಲರೂ ಕೂಡ ಅವರವರಷ್ಟೊತ್ತಿಗೆ ಕೆಲಸ ಮಾಡ್ತಿದ್ದಾರೆ. ಇಷ್ಟು ವರ್ಷ ಪಾರ್ಟಿ ಕಟ್ಕೊಂಡು ಬಂದ್ವಿ, ನಮ್ಮ ಪಾರ್ಟಿ ಸ್ಥಿತಿ ಹೀಗಾಗೋಗಿದೆ ಅಂತ ಅನೇಕರು ನೋವು ವ್ಯಕ್ತಪಡಿಸ್ತಿದ್ದಾರೆ. ಮೂರನೇದು, ಒಂದು ಕುಟುಂಬದ ಕೈಯಲ್ಲಿ ಪಾರ್ಟಿ ಸಿಗಬಾರ್ದು. ಈ ದಿಕ್ಕಿನಲ್ಲಿ ನನ್ನ ಹೋರಾಟ. ಯಾರು ಹಿಂಬಾಲಿಸ್ತಾರೋ ಯಾರು ಬಿಡ್ತಾರೋ ನನಗೆ ಗೊತ್ತಿಲ್ಲ, ಅವರವ್ರ ವೈಯಕ್ತಿಕ ತೀರ್ಮಾನಗಳು. ನಾನು ವೈಯಕ್ತಿಕ ತೀರ್ಮಾನ ಮಾಡೋಕ್ಕಿಂತ ಮುಂಚೆ 5 ಬಾರಿ ನನ್ನನ್ನು MLA ಮಾಡಿದಂಥ ಎಲ್ಲ ಕಾರ್ಯಕರ್ತರನ್ನು ಕೂಡ ಎಲ್ಲ ಹಿತೈಷಿಗಳನ್ನು ಕೂಡ ಒಟ್ಟಿಗೆ ಸೇರಿಸಿ ಅವರ ಅಭಿಪ್ರಾಯ ತಗೊಂಡು ನಂದು ಅಭಿಪ್ರಾಯ ಅದೇ ಆಗಿದ್ದರಿಂದ ಇವತ್ತು ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. ಯಡಿಯೂರಪ್ಪನವ್ರ ಮಗ ಸೋಲೋದು ಗೆಲ್ಲೋದು ಪ್ರಶ್ನೆ ಅಲ್ಲ, ನಾನು ಗೆಲ್ಲೋದು ಸೋಲೋದು ಪ್ರಶ್ನೆ ಅಲ್ಲ. ನಾನು ಗೆದ್ದೇ ಗೆಲ್ತೀನಿ, ಆ ಮಾತು ಬೇರೆ. ಆದರೆ ಸಿದ್ಧಾಂತ ಚುನಾವಣೆ ಯಾಕೆ ನಿಲ್ತಾ ಇದ್ದೀನಿ ಅಂತಂದ್ರೆ ಹಿಂದುತ್ವ ಕರ್ನಾಟಕ ರಾಜ್ಯದಲ್ಲಿ ಉಳಿಬೇಕು, ಹಿಂದುತ್ವದ ಬಗ್ಗೆ ಪ್ರಯತ್ನ ಮಾಡಿ ಗಟ್ಟಿ ನಾಯಕರುಗಳಿಗೆ ಅನ್ಯಾಯ ಆಗ್ತಾ ಇದೆ. ಎರಡನೇದು, ಇಡೀ ರಾಜ್ಯದ ಕಾರ್ಯಕರ್ತರು ನಾವು ಏನು ಮಾಡಬೇಕು ಬಿಡಬೇಕು ಗೊತ್ತಿಲ್ಲ, ಎಲ್ಲರೂ ಕೂಡ ಅವರವರಷ್ಟೊತ್ತಿಗೆ ಕೆಲಸ ಮಾಡ್ತಿದ್ದಾರೆ. ಇಷ್ಟು ವರ್ಷ ಪಾರ್ಟಿ ಕಟ್ಕೊಂಡು ಬಂದ್ವಿ, ನಮ್ಮ ಪಾರ್ಟಿ ಸ್ಥಿತಿ ಹೀಗಾಗೋಗಿದೆ ಅಂತ ಅನೇಕರು ನೋವು ವ್ಯಕ್ತಪಡಿಸ್ತಿದ್ದಾರೆ. ಮೂರನೇದು, ಒಂದು ಕುಟುಂಬದ ಕೈಯಲ್ಲಿ ಪಾರ್ಟಿ ಸಿಗಬಾರ್ದು. ಈ ದಿಕ್ಕಿನಲ್ಲಿ ನನ್ನ ಹೋರಾಟ. ಯಾರು ಹಿಂಬಾಲಿಸ್ತಾರೋ ಯಾರು ಬಿಡ್ತಾರೋ ನನಗೆ ಗೊತ್ತಿಲ್ಲ, ಅವರವ್ರ ವೈಯಕ್ತಿಕ ತೀರ್ಮಾನಗಳು. ನಾನು ವೈಯಕ್ತಿಕ ತೀರ್ಮಾನ ಮಾಡೋಕ್ಕಿಂತ ಮುಂಚೆ 5 ಬಾರಿ ನನ್ನನ್ನು MLA ಮಾಡಿದಂಥ ಎಲ್ಲ ಕಾರ್ಯಕರ್ತರನ್ನು ಕೂಡ ಎಲ್ಲ ಹಿತೈಷಿಗಳನ್ನು ಕೂಡ ಒಟ್ಟಿಗೆ ಸೇರಿಸಿ ಅವರ ಅಭಿಪ್ರಾಯ ತಗೊಂಡು ನಂದು ಅಭಿಪ್ರಾಯ ಅದೇ ಆಗಿದ್ದರಿಂದ ಇವತ್ತು ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ.